ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೀಣಾ ಟೈಲರ್ಸ್ ಚಾನಲ್ಗೆ ಸ್ವಾಗತ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಈ ದಿನ ನಾನು 40 ಸೈಜಿನ ಕ್ರಾಸ್ ಪೀಸ್ ಇಟ್ಟು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಲಿಯವರಿಗೆ ತುಂಬ ಹೆಲ್ಪ್ ಆಗುತ್ತೆ. 40 ಸೈಜಿನ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಮಡ್ರಾಸ್ ಕಟ್ ಅಂತ ಹೇಳ್ತಾರೆ. ಸಿಂಗಲ್ ಪೀಸ್ ಇಟ್ಟು ಯಾವ ರೀತಿ ಕಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಕ್ರಾಸ್ ಪೀಸ್ ಕಟ್ ಬ್ಲೌಸೇ. ಇದು 40 ಸೈಜ್ ಬ್ಲೌಸು. ನೋಡಿ, ಹೀಗೆ ಇಟ್ಕೊಂಡಾಗ ಹೀಗೆ ಎಳೆದಾಗ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ನಾನು ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ, ಕಲಿಯೋರಿಗೋಸ್ಕರ. ನೋಡಿ, 10 ಬರುತ್ತೆ. 40 ಸೈಜ್ ಅಂದರೆ 4 ಭಾಗದಲ್ಲಿ 1 ಭಾಗ 10 ಬರುತ್ತೆ. ಇಲ್ಲಿ ಹಿಂದ್ಗಡೆ ಹೀಗೆ ನೋಡಿಕೊಂಡ್ರು ಕರೆಕ್ಟಾಗಿ 20 ಇದೆ, 20 ಇದೆ, ಅರ್ಧ ಮಾಡಿದ್ರೆ 10 ಬರುತ್ತೆ. 13.5 ಇದೆ, 13.5. ಸ್ಲೀವ್ಸು 8 ಇಂಚಿದೆ. ನೋಡಿ, ಭುಜ 5.5 ಬರುತ್ತೆ, 3 ಇಂಚು, 2.5 ನೆಕ್ಕಿಗೆ. ಇಷ್ಟು ಅಳತೆದು. ಸೊಂಟ ವೇಸ್ಟು 35 ಇದೆ. ಇಷ್ಟು ಅಳತೆ ಆಯಿತು. ಈಗ ಕಟ್ ಮಾಡೋಣ. ಫಸ್ಟು ನಾನು ಸ್ಲೀವ್ಸ್ ಕಟ್ ಮಾಡ್ತೀನಿ. ಇದು ಲೈನಿಂಗ್ ಬ್ಲೌಸು. ನಾನು ಫಸ್ಟು ಅಳತೆನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಫ್ಯಾಬ್ರಿಕ್ ಇದ್ದಾಗ ಈ ಚಿತ್ರಗಳು ಯಾವ ರೀತಿ ಹೀಗೆ ಉಲ್ಟಾ ಇರಬಾರ್ದು, ಸೀದಾ ಇರಬೇಕು. ಈ ಥರನೇ ಬರಬೇಕು. ಆ ಥರ ನೋಡ್ಕೊಂಡ್ಬಿಟ್ಟು ಯಾವುದೇ ಬಟ್ಟೆ ಹೊಲಿಬೇಕಾದ್ರೂ ನೋಡಿ ಈ ಥರ ಬರಬೇಕು. ನಾವು ಕಟ್ ಮಾಡಿದಾಗ ಲೆವೆಲ್ಲೆಲ್ಲ ನೋಡಿಕೊಂಡು ಹೀಗೆ. ಇದು 8 ಇಂಚಿದೆ, ಅರ್ಧ ಇಂಚ್ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ ಅವರು. ಹಂಗಾಗಿ ನಾನು 7.5 ತೊಗೊತೀನಿ. ಅದಕ್ಕೆ ಮತ್ತೆ ಸ್ಟಿಚ್ಚಿಗೆ ಸೇರಿಸಿ ನಾನು 8.25 ತೊಗೊತೀನಿ. ಎಲ್ಲ 3/4 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಬೇಕಾಗುತ್ತೆ ಸ್ಟಿಚ್ಚಿಗೆ. ರೆಡಿ ನಮಗೆ 7.5 ಸಿಗುತ್ತೆ. ಆವಾಗ 8.25. ಇಲ್ಲೂ ಒಂದು ಮಾರ್ಕ್ ಮಾಡ್ಕೊಂಬಿಡ್ಬೇಕು ಸ್ಲೀವ್ಸಿಗೆ ಕಟ್ ಮಾಡಬೇಕಾದ್ರೆ. ಹೀಗೆ 8.25ಗೆ ನಾವು ಡೌನ್ ಮಾಡ್ಕೊಬೇಕಾದ್ರೆ ಇಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆಗೆ 3.25 ಒಂದು ಮಾರ್ಕ್ ಹಾಕ್ಕೊಬೇಕು. ಹೀಗೆ ಗೊತ್ತಾಗಲಿಲ್ಲ ಅಂದರೆ ಹೀಗೆ ಒಂದು ಸ್ಟ್ರೈಟಾಗಿ ಗೆರೆ ಎಳ್ಕೊಂಬಿಡಿ. ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ನೋಡಿ, ಈ ಥರದ್ದೊಂದು ಸ್ಕೇಲ್ ಇಟ್ಕೊಳ್ಳಿ. ಅಷ್ಟಕ್ಕೂ ಗೊತ್ತಾಗಲ್ಲ ಅಂದರೆ ನೋಡಿ, ಈ ಗೆರೆಯಿಂದ ಈ ಗೆರೆಗೆ ಒಂದು ಮಾರ್ಕ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಹೀಗೆ ಸ್ಟ್ರೈಟಾಗಿ ಒಂದು ಲೈನ್ ಎಳ್ಕೊಂಬೇಡಿ. ಕಲಿಯೋರು ಈ ಥರ ಮಾರ್ಕ್ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಬೋದು, ಗೊತ್ತಾಗಲ್ಲ ಅಂತ. ಇಲ್ಲಿ ಹೀಗೆ, ಇದು 2ನೇದು. ಹೀಗೆ ಸ್ವಲ್ಪ ಹೊರಗಡೆ ಬರಬೇಕು ಗೆರೆಯಿಂದ. ನೋಡಿ, 7.5 ಇದೆ ಆಗಲ. ನಾನು ಸ್ವಲ್ಪ ಇಲ್ಲಿ 1-2 ಇಂಚು ನಾವು ಎಕ್ಸ್ಟ್ರಾ ಬಟ್ಟೆ ಸೇರಿಸ್ಕೊಬೇಕಾಗತ್ತೆ. ಒಟ್ಟು ನಮಗೆ 9 ಬೇಕಾಗುತ್ತೆ. ಸ್ಟಿಚ್ಚಿಗೂ ಎಲ್ಲ ಸೇರಿಸಿ ನಾನು 9.5 ತೊಗೊತೀನಿ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ನಾನು ಸ್ಟಿಚ್ ಮಾಡಬೇಕಾದ್ರೆ ಅಟ್ಯಾಚ್ ಮಾಡ್ಕೊತೀನಿ. ಅದನ್ನು ಸ್ಟಿಚ್ ಮಾಡಬೇಕಾದ್ರೆ ಯಾವ ರೀತಿ ಸೇರಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ಓಪನ್ ಮಾಡಿ ನೋಡಿ, ಮಧ್ಯಕ್ಕೊಂದು ಇದು ಫ್ರಂಟಿಗೆ ಕರೆಕ್ಟಾಗಿ ಬರಬೇಕು. ಇಲ್ಲಿ ಒಂದು ಕಚ್ ಹಾಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ಈಗ 4 ಎಳೆಲಿ 2 ಎಳೆ ಬಿಟ್ಬಿಟ್ಟು 2 ಭಾಗ ಬಿಟ್ಟು ಇನ್ನೆರಡು ಭಾಗನ ಈಗ ತೊಗೊಂಡು ಕಟ್ ಮಾಡ್ಕೊಂಡು ಸ್ಲೀವ್ಸ್ ರೆಡಿ ಆಯಿತು. ಈ ಚಿತ್ರ ಹೀಗೆ ಇದೇ ರೀತಿ ಉದ್ದುದ್ದ ಸ್ಟ್ರೈಟ್ ಬರೋಂಗೆ ನೋಡಿಕೊಂಡು ಈ ರೀತಿ ಮೈ ಸುತ್ತಳತೆ 40 ಇದೆ. 40ಲಿ 1 ಭಾಗ 10 ಬರುತ್ತೆ. ನೋಡಿ, 10 ಬರುತ್ತೆ. 10ಗೆ ನಾನು ಮತ್ತೆ 2 ಇಂಚು ಎಕ್ಸ್ಟ್ರಾ ಬಟ್ಟೆ ಆ್ಯಡ್ ಮಾಡ್ಕೊತೀನಿ. 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 12 ಆಗುತ್ತೆ. ಆವಾಗ ಸ್ಕೇಲಲ್ಲಿ ಒಂದು ಸ್ಟ್ರೈಟಾಗಿ ಲೈನ್ ಎಳ್ಕೊಂಬಿಟ್ಟು ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ತಾ ತೆಗೆದುಬಿಟ್ಟು ನೋಡಿ, 13.5 ಇದೆ ಲೆಂತು. ನಾನು ಅದಕ್ಕೆ 1 ಇಂಚು ಆ್ಯಡ್ ಮಾಡ್ಕೊತೀನಿ. 14.5, 14.5. ಇದಕ್ಕೊಂದು ಸ್ಟ್ರೈಟಾಗಿ ಲೈನ್ ಎಳ್ಕೊಂಬಿಡ್ತೀನಿ. ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಗೆ ಬರುತ್ತೆ, ಗೊತ್ತಾಗಲಿ ಅಂತ ಇಲ್ಲೂ ಒಂದು ನಾನು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಅರ್ಧ ಇಂಚಿಗೂ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಸ್ಟಿಚ್ಚಿಗೆ ಹೋಗುತ್ತೆ.
ಇಲ್ಲ ಅರ್ಧ ಇಂಚು, ಇಲ್ಲ ಅರ್ಧ ಇಂಚು. ನೋಡಿ ಭುಜ 5.5 ಬರುತ್ತೆ. ನಾನು ಕಂಕ್ಳನ್ನ 5.5 ಇಟ್ಕೊತೀನಿ. ಇದು ಬ್ಯಾಕ್ ಪಾರ್ಟು. ಸ್ಟ್ರೈಟ್ ಒಂದು ಲೈನ್ ಇಟ್ಕೊ. ನೆಕ್ ಬಿಡ್ತು ನಾನು ಇಲ್ಲಿ 2 ಕಾಲು ಇಟ್ಕೊತಾ ಇದ್ದೀನಿ. ನೋಡಿ ಅಳತೆ ಬ್ಲೌಸಲ್ಲಿ ಗೊತ್ತಾಗಲಿಲ್ಲ ಅಂದರೆ ಬ್ಯಾಕಲ್ಲಿ ಎಷ್ಟಿರುತ್ತೆ ಅಂತ ಹೀಗೆ ನೋಡ್ಕೊಬೋದು. ನೋಡಿ ಈ ರೀತಿ ಬ್ಯಾಕಲ್ಲಿ ನೆಕ್ಕನ್ನು ಮಾರ್ಕ್ ಮಾಡಿದ್ದೀನಿ. ಅಷ್ಟು ಅನುಮಾನ ಬಂತು ಅಂದರೆ ಹಿಂದ್ಗಡೆನೂ ಒಂದು ಸತಿ ನಾವು ಹೀಗೆ ಅಳತೆ ನೋಡ್ಕೊಂಡ್ಬಿಡ್ಬೇಕು. ಇಲ್ಲಿ ಎಷ್ಟಿದೆ? 5.5 ಇದೆ. 5.5ಗೆ ಅರ್ಧ ಇಂಚ್ ಸೇರಿಸ್ಕೊಂಡ್ರೆ 6 ಇಂಚು ಇಟ್ಕೊಬೇಕಾಗತ್ತೆ. ಕರೆಕ್ಟ್ ಆಗುತ್ತೆ. ಈಗ ಇಲ್ಲಿ ನಾನು 3 ಇಂಚ್ ಇಟ್ಕೊತೀನಿ ಡಿಪಿಗೆ. ಮೇಲ್ಗಡೆ 2 ಕಾಲು ಇಟ್ಕೊಂಡಿದ್ದೀನಿ. ಹೀಗೆ ಒಂದು ಬಾಕ್ಸ್ ಇಲ್ಲೊಂದು ಸರಿ ನೋಡ್ಕೊಬೇಕು. 5.5 ಇಲ್ಲೂ ಕರೆಕ್ಟ್ ಇದೆ, ಇಲ್ಲೂ 5.5. ಇಲ್ಲೊಂದು 1-2 ಪಾಯಿಂಟು ಡೌನ್ ಮಾಡ್ಕೊಬೇಕು ಭುಜ. ಹೀಗೆ ನೋಡಿ ಈ ಮಾರ್ಕ್ ಬರುತ್ತಲ್ಲ, ಇದರಲ್ಲಿ ಕಲಿಯೋರು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಶೇಪ್ ಹಾಕೊಳ್ಳೋದು. ಇನ್ನೂ ಸ್ವಲ್ಪ ಡೀಪ್ ಬೇಕು ಅಂದರೆ ಹೀಗೆ ನೋಡಿ. ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ. ಇಲ್ಲ ಅರ್ಧ ಇಂಚಿಗೆ ಕ್ರಾಸ್ ಮಾಡಬೇಕಾಗತ್ತೆ ಬ್ಯಾಕಲ್ಲಿ. ಈಗ ಒಂದು ಲೈನ್ ಹಾಕ್ಕೊಂಬಿಡಿ. ಬೆನ್ನ ಹತ್ರ ಕೆಳಗಡೆ ಬ್ಯಾಕಲ್ಲಿ ಒಂದು ಅರ್ಧ ಇಂಚು ಹೀಗೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದ್ಬಿಡ್ತೀವಿ. ಫಿನಿಶಿಂಗ್ ಚೆನ್ನಾಗಿ ಕೂರುತ್ತೆ ಬ್ಯಾಕಲ್ಲಿ ಈ ಥರ ಕಟ್ ಮಾಡ್ತಾ ಇದ್ದೀವಿ. ಇಷ್ಟು ಈಗ ಮಾರ್ಕಿಂಗ್ ಎಲ್ಲ ರೆಡಿ ಆಯಿತು. ಭುಜ 5.5, ನೆಕ್ಕು ಬಿಟ್ಟು ಇದು 8 ಇಂಚಿದೆ, 8.5 ಇದೆ. ಬೆನ್ನುದ್ದ 13.5. ಕಂಕ್ಳು ನಾನು ಅವ್ರದ್ದು 5.5 ಬರುತ್ತೆ, 5.5 ಇಟ್ಟಿದ್ದೀನಿ. ಇಲ್ಲೊಂದು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿತೀನಿ. ಭುಜದ ಹತ್ರ 1-2 ಪಾಯಿಂಟ್ ಮಾತ್ರ ಇಲ್ಲಿ ಡೌನ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾರ್ಕಿಂಗ್ ಆಯಿತು. ಬ್ಯಾಕಿಂದು ಕಟ್ ಮಾಡ್ತೀನಿ. ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈಗ ನಾವು ಕ್ರಾಸ್ ಪೀಸಲ್ಲಿ ಕಟ್ ಮಾಡಿ ತೆಗಿಬೇಕಾಗತ್ತೆ. ನೋಡಿ ಈ ಥರ ನಿಮಗೆ ಕ್ರಾಸ್ ಪೀಸು ತೆಗಿಯೋಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಒಂದು ಪೇಪರ್ ಸೀಟ್ ಮೇಲೆ ಇದು ಅಳತೆನ ಈ ರೀತಿ ನಾನು ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಅದನ್ನು ಅಳತೆ ತೋರಿಸ್ತೀನಿ ನಿಮಗೆ. ನೋಡಿ ಇದು ಕ್ರಾಸ್ ಪೀಸು. ಹೀಗೆ ಕ್ರಾಸಾಗಿ ಇಟ್ಕೊಂಡು ಬಟ್ಟೆನ ಈ ಬಟ್ಟೆನೇ ಹಿಂದ್ಗಡೆ ಪಾರ್ಟನ್ನೇ ಈ ಥರ ಬಟ್ಟೆ ಮೇಲೆ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಈ ಥರ ಪೇಪರ್ ಕಟ್ಟಿಂಗ್ಸ್ ಮಾಡಿ ನಾವು ಈ ರೀತಿ ಪೇಪರ್ ಕಟ್ಟಿಂಗ್ಸು ಮಾಡಿ ನಾವು ಎಕ್ಸ್ಟ್ರಾ ಸುಲಭ ಆಗುತ್ತೆ ಈ ಥರ ಪೇಪರ್ ಕಟ್ಟಿಂಗ್ ಮಾಡಿದ್ರೆ. ಈಗ ನಾನು ಮಾರ್ಕ್ ಮಾಡಿ ಯಾವ ರೀತಿ ಅಂತ ತೋರಿಸ್ತೀನಿ. ಫಸ್ಟು ನೋಡಿ ಈ ರೀತಿ ಬಟ್ಟೆನ ಹಿಂಗೆ ಮಾರ್ಕ್ ಮಾಡಿ ಕಂಕ್ಳು ಶೇಪು ಎಲ್ಲ ಒಂದು ಸರಿ ಹಿಂಗೆ ಮಾರ್ಕ್ ಮಾಡ್ಕೊಂಬಿಡಿ. ಹೀಗೆ ಇಲ್ಲೂ ಅರ್ಧ ಇಂಚು ಸ್ಟಿಚ್ಚಿ ಬೇಕಾಗತ್ತೆ. ನೋಡಿ ಈಗ ಎಲ್ಲ ಮಾರ್ಕಿಂಗ್ ಆಯಿತು. ಇನ್ನು ಬ್ಯಾಕಿಂದು ಇದನ್ನು ತೆಗೆದುಬಿಡೋಣ. ಫ್ರಂಟಿಂದು ನೆಕ್ಕನ್ನ ನೀವು ಈ ರೀತಿ ನೋಡ್ಕೊಬೇಕು. ನೋಡಿ 3 ಇಂಚ್ ಬರುತ್ತೆ. ಬ್ಯಾಕಿಗೆ ಇದು 1-2 ಪಾಯಿಂಟು ಒಂದು ಸ್ವಲ್ಪ ಕೆಳಗಡೆ ಹೀಗೆ ಡೌನ್ ಮಾಡ್ಕೊಬೇಕು. ಬ್ಯಾಕಿಗೂ ಫ್ರಂಟಿಗೂ ಒಂದು ಲೈನ್ ಎಳಿತಾ ಇದ್ದೀನಿ, ಗೊತ್ತಾಗಲಿ ನಿಮಗೆ. 7 ಇಂಚ್ ಬರುತ್ತೆ, 12.5 ಬರುತ್ತೆ. ಅರ್ಧ ಇಂಚು ಎಕ್ಸ್ಟ್ರಾ ನಾವು ಇಲ್ಲಿ ಉಪ್ಪಟ್ಟಿಗೆ ಬಿಟ್ಕೊಬೇಕು. ಅರ್ಧ ಇಂಚನ್ನ 12.5 ಬರುತ್ತೆ. ನೋಡಿ ಇಲ್ಲಿಗೆ 5.5ಗೆ ಹೀಗೆ ಮಾರ್ಕ್ ಮಾಡ್ತೀವಿ ಒಂದನ್ನು. ಈಗ ನಿಮ್ಗೆ ಗೊತ್ತಾಗಲಿ ಅಂತ ಒಂದು ಸ್ಟ್ರೈಟಾಗಿ ಲೈನ್ ಎಳೆದಿದ್ದೀನಿ. ನಾವು ಇದ್ರೊಳಗಡೆ ಹೀಗೆ ಎಕ್ಸ್ಟ್ರಾ ಹೊರಗಡೆ ಬರಬೇಕು ಆ ಲೈನಿಂದ ಫ್ರಂಟಿಂದು. ಈಗ ಕಪ್ಸ್ ವಿಡ್ತು ನಮಗೆ 10.5 ಇದೆ, ಮತ್ತು ಅದಕ್ಕೆ ನಾವು ಎಕ್ಸ್ಟ್ರಾ
10ವರೆಗೆ ಮತ್ತೆ ಎಕ್ಸ್ಟ್ರಾ 1.5 ಇಂಚನ್ನ ನಾವು 2.5 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಬೇಕಾಗುತ್ತೆ. ನಾನು 13 ಇಂಚು 13ವರೆ ತನಕ ತೊಗೊತೀನಿ. ಸ್ಟಿಚ್ಚಿಗೂ ಎಲ್ಲ ಸೇರಿಸಿ ನಾನು 13ವರೆನೇ ತೊಗೊಂಡಿದ್ದೀನಿ. ಬ್ಯಾಕಲ್ಲಿ 13ವರೆ ಇದ್ದರೆ ಒಂದು ಅರ್ಧ ಇಂಚ್ ಕಮ್ಮಿ ಮಾಡಿಕೊಂಡು ಫ್ರಂಟಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನಾನು ಸ್ಟಿಚ್ಚಿಗೆ ಎಲ್ಲ ಸೇರಿಸ್ಬಿಟ್ಟು ಬ್ಯಾಕಲ್ಲಿ ಎಷ್ಟಿತ್ತು 13ವರೆ, ಫ್ರಂಟಲ್ಲೂ ನಾನು 13ವರೆನೇ ಇಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ 1 ಇಂಚು ನಾವು ಇಲ್ಲಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡ್ಕೊಬೇಕಾಗತ್ತೆ ಕಪ್ಸಿಂಗ್ಗೆ. ಇಲ್ಲಿ ಬೇಕಾದರೆ ಇಲ್ಲೂ ಒಂದು 3/4 ಇಂಚು ಈ ಥರ ಶೇಪ್ ಕೊಟ್ಕೊಳ್ಳೋಣ. ನೋಡಿ 13ವರೆ ಸ್ಟಿಚ್ಚಿಗೂ ಎಲ್ಲ ಹೋಗಿ ನಮಗೆ ಲಾಸ್ಟಿಗೆ ಸರಿ ಹೋಗುತ್ತೆ. ನೋಡಿ ಈ ರೀತಿ ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರು ಈ ರೀತಿಯೂ ನಾವು ಕಟ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಇಲ್ಲ ತುಂಬ ಈಸಿ ಮೆಥಡು ಅಂತಂದರೆ ಈ ರೀತಿ ಪೇಪರ್ ಕಟ್ಟಿಂಗ್ಸ್ ಮಾಡಿಕೊಂಡು ನೋಡಿ ಈ ಪೇಪರ್ ಕಟ್ಟಿಂಗು ತೆಗೆದುಬಿಟ್ಟು ನಾನು ಕಟ್ ಮಾಡ್ತೀನಿ. ನೋಡಿ ರೆಡಿ ಆಯಿತು. ಬ್ಯಾಕು ಇದಕ್ಕೆ ಲೈನಿಂಗ್ ಬಟ್ಟೆ ಎಲ್ಲ ಕಟ್ ಮಾಡ್ಕೊಬೇಕು. ಇದು ಸ್ಲೀವ್ಸು. ಮತ್ತು ಪಟ್ಟಿನ ಯಾವ ರೀತಿ ಅಂತ ಕಟ್ ಮಾಡೋದು ಅಂತ ನೋಡೋಣ. ನೋಡಿ ಈ ಸ್ಲೀವ್ಸಲ್ಲೇ ಇರುತ್ತಲ್ವ, ಎಷ್ಟಿರುತ್ತೆ ನೋಡಿಕೊಂಡು ಪಟ್ಟಿ ಅವರು ಅಳತೆ ಕೊಟ್ಟಿರ್ತಾರಲ್ಲ, ಅಳತೆ ಬ್ಲೌಸಲ್ಲಿ ಎಷ್ಟು ಪಟ್ಟಿ ಇರುತ್ತೆ ನೋಡ್ಕೊಂಡು ನಾವು ಹೀಗೆ ತಿರುಗಿಸ್ಕೊಂಡು ಅದಕ್ಕಿಂತ ಎಕ್ಸ್ಟ್ರಾ 1 ಇಂಚು ನಾವು ಬಟ್ಟೆ ತೊಗೊಂಡ್ರೆ ಸಾಕಾಗುತ್ತೆ. ಇದು 9ವರೆ ಇದೆ, ನಾನು 10ವರೆ ತೊಗೊತೀನಿ. 3ವರೆ ಬರುತ್ತೆ. ಇಲ್ಲಿ 3 ಇಂಚ್ ಬಂದಿದೆ. ಈಗ ಪಟ್ಟಿನ ಯಾವ ರೀತಿ ತೆಗಿಯೋದು ನೋಡೋಣ. ಇದು ಲೆವೆಲ್ ಮಾಡ್ಕೊಂಬಿಡ್ತೀನಿ. ಇದು ಕ್ರಾಸ್ ಪೀಸಿ. ಪಟ್ಟಿ ಯಾವಾಗಲೂ ಕ್ರಾಸ್ ಪೀಸ್ ಮಾತ್ರ ಇಡೋಂಗಿಲ್ಲ, ಸ್ಟ್ರೈಟ್ ಪೀಸೇ ಇಡಬೇಕು. 10ವರೆಗೆ ಒಂದು ಬಾಕ್ಸ್ ಹಾಕ್ಬಿಡೋಣ. 4ವರೆ ತಗೊತೀನಿ. ಪಟ್ಟಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಪಟ್ಟಿನೂ ರೆಡಿ ಆಯಿತು. ಇದು ಕ್ರಾಸ್ ಪೀಸ್ ಇದ್ದಾಗ ಇದು ನೇರ ಪೀಸೇ ಇರಬೇಕು ಪಟ್ಟಿ ಯಾವಾಗಲೂ. ಇಷ್ಟು ರೆಡಿ ಆಯಿತು. ಸ್ಲೀವ್ಸು ಎಲ್ಲ ಲೈನಿಂಗ್ ಬಟ್ಟೆ ಇದು ಅವರು ಮನೇಲಿ ಇದ್ದಿದ್ದು ಬ್ಲೌಸ್ ಪೀಸೇ ಕೊಟ್ಟಿದ್ದರು. ಅವನು ಸಹ ವೇಸ್ಟ್ ಮಾಡ್ದಂಗೆ ನಾವು ಈ ಲೈನಿಂಗ್ ಬ್ಲೌಸಿಗೆ ಉಪಯೋಗಿಸ್ಕೊಬೋದು. ಇದು ಲೈನಿಂಗ್ ಬ್ಲೌಸು ಕಟ್ಟಿಂಗ್ ಮಾಡ್ತೀನಿ ಈಗ. ಅದ್ರ ಮೇಲೆ ಇಟ್ಟು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ ಲೈನಿಂಗ್ ಈ ಥರ ಬಟ್ಟೆ ಕೊಟ್ಟಿದ್ದಾರೆ. ಈ ಥರ ಬ್ಲೌಸ್ ಪೀಸ್ ಇದ್ದರೂ ವೇಸ್ಟ್ ಆಗೋಲ್ಲ, ಅದರೊಳಗಡೆ ಹಾಕ್ಬೋದು, ಏನೂ ಆಗೋದಿಲ್ಲ. ಮನೇಲಿರೋ ಬ್ಲೌಸ್ ಪೀಸನ್ನು ಈ ರೀತಿ ಉಪಯೋಗಿಸ್ಕೊಬೋದು ನಾವು. ಒಂದು ಅರ್ಧ ಇಂಚು ಜಾಸ್ತಿನೇ ಬಿಟ್ಕೊಂಡು ನಾವು ಕಟ್ ಮಾಡ್ಕೊಬೇಕಾಗತ್ತೆ. ಆ ಲೈನಿಂಗ್ ಬಟ್ಟೆನ ಕಟ್ ಮಾಡಿಕೊಂಡೆ. ನೋಡಿ ಈ ರೀತಿಯೇ ನಾವು ಮತ್ತೆ ಬಟ್ಟೆನ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಲೈನಿಂಗ್ ಬಟ್ಟೆನೂ ನಾವು ಫ್ರಂಟಲ್ಲಿ ಕ್ರಾಸ್ ಪೀಸೇ ಇಟ್ಟು ನಾವು ಕಟ್ ಮಾಡಿ ತಗೊಬೇಕಾಗತ್ತೆ. ಆವಾಗ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ಗೆ. ಲೈನಿಂಗ್ ಬಟ್ಟೆನ ನೀವು ಮತ್ತೆ ನೇರ ಪೀಸ್ ಯಾವಾಗಲೂ ಇಡಬಾರ್ದು. ಲೈನಿಂಗ್ ಪೀಸೂ ಈ ಥರ ಕ್ರಾಸಲ್ಲಿ, ಅದಕ್ಕೋಸ್ಕರ ನಿಮಗೆ ಲೈನಿಂಗ್ ಬಟ್ಟೆನೂ ಈ ಸರಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದನ್ನು ಇದೇ ರೀತಿ ಕ್ರಾಸಾಗಿ ಇಟ್ಕೊಂಡು ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಇದು ಕ್ರಾಸ್ ಪೀಸು. ಈಗ ನೋಡಿ ಇದೇ ರೀತಿ ಹಿಂಗೆ ಕ್ರಾಸಾಗಿ ಇಟ್ಕೊಂಡು ಕಟ್ ಮಾಡಿ ತೆಗೆದ್ಬಿಡೋಣ. ಲೈನಿಂಗ್ ಬ್ಲೌಸು, ಲೈನಿಂಗು ಪೀಸು ಎಲ್ಲ ಕಟ್ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಅಂಥೇಳಿ. ಬ್ಲೌಸ್ ಪೀಸ್ನೂ ವೇಸ್ಟ್ ಮಾಡ್ದಂಗೆ ಯಾವ ರೀತಿ ನಾವು ಉಪಯೋಗಿಸ್ಕೊಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಕಟಿಂಗ್ಸ್ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲೇ ಸ್ಟಿಚಿಂಗ್ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.